ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ರವಿ ಕೆ ಆರ್, ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಕಿಡ್ನಿ ತಜ್ಞರ ಕೆಲಸ ಮಾಡ್ತಿದ್ದೇನೆ. ಇವತ್ತಿನ ಕಿಡ್ನಿ ಚಾನಲಲ್ಲಿ ನಾವು ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಬಗ್ಗೆ ತಿಳ್ಕೊಳ್ಳೋಣಂತೆ. ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂದ್ರೆ ಏನು, ಅದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಏನಿದೆ, ಅದು ಒಂದು ಆನುವಂಶಿಕ ಕಿಡ್ನಿ ಕಾಯಿಲೆ. ಅಂದ್ರೆ ನಮ್ಮ ಪೂರ್ವಜರಿಂದ, ನಮ್ಮ ಅಜ್ಜ ಅಜ್ಜಿಯಿಂದ, ನಮ್ಮ ತಂದೆ ತಾಯಿಯಿಂದ ನಮಗೆ ಬರುವಂಥದ್ದು. ಹಾಗೆ ನೆಕ್ಸ್ಟ್ ಜನರೇಷನ್ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೂಡ ಹೋಗುವಂತ ಒಂದು ಕಿಡ್ನಿ ಸಂಬಂಧಿತ ಕಾಯಿಲೆ. ಸೊ ಪಾಲಿಸಿಸ್ಟಿಕ್ ಕಿಡ್ನಿ ಅಂತಂದ್ರೆ ಹೆಸರಲ್ಲಿ ಏನಿದೆ ಅಂದ್ರೆ ಸಿಸ್ಟ್ ಅಂದ್ರೆ ನೀರಿನ ಗುಳ್ಳೆ. ಸೊ ಪಾಲಿಸಿಸ್ಟಿಕ್ ಅಂದ್ರೆ ಬಹಳಷ್ಟು ನೀರಿನ ಗುಳ್ಳೆ ಕಾರಣಾಂತರದಿಂದ ಕಿಡ್ನಿನಲ್ಲಿ ಬೆಳವಣಿಗೆನಲ್ಲೇ ಆಗಿರ್ತದೆ. ಅಂದ್ರೆ ತಾಯಿಯ ಗರ್ಭಾವಧಿಯಲ್ಲಿ ಇದ್ದರವೇ ಆಗಿರುವಂತ ಒಂದು ಇದು ಕಿಡ್ನಿ ಕಾಯಿಲೆ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಕಿಡ್ನಿನಲ್ಲಿ ನಾವು ಗೊತ್ತಿರೋ ಹಾಗೆ ಸಣ್ಣ 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 ನೀರಿನ ಗುಳ್ಳೆಗಳು ಫಾರ್ಮೇಶನ್ ಆಗ್ತಾ ಬರುತ್ತೆ. ಇದು ನಮ್ಮ ಬಾಡಿಗೆ ಏಜ್ ಆಗ್ತಿದ್ದಂಗೆ ಕಿಡ್ನಿಯ ಗುಳ್ಳೆಯ ಸೈಜ್ ದೊಡ್ಡದಾಗ್ತಾ ಬರುತ್ತೆ. ದೊಡ್ಡದಾಗ್ತಾ ಇದ್ದಂಗೆ ಏನಾಗುತ್ತೆ, ಪಕ್ಕದಲ್ಲಿ ನಾರ್ಮಲ್ ಆಗಿರುವಂತಹ ಒಂದು ಕಿಡ್ನಿ ಸ್ಟ್ರಕ್ಚರ್ ಮೇಲೆ ಕಂಪ್ರೆಷನ್ ಮಾಡುತ್ತೆ. ಕಂಪ್ರೆಷನ್ ಮಾಡೋದ್ರಿಂದ ಕಿಡ್ನಿಯ ಒಂದು ಕೆಲಸಗಳಿಗೆ ಅಡ್ಡ ಪರಿಣಾಮ ಬೀಳುತ್ತೆ, ದುಷ್ಪರಿಣಾಮ ಬೀಳುತ್ತೆ. ಇದಕ್ಕೆ ನಾವು ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಕರಿತೇವೆ. ಸೊ ಒಂದು ಮಗು ಹುಟ್ಟಬೇಕಾದ್ರೆ ತಂದೆಯಿಂದ ಹಾಗೂ ತಾಯಿಯಿಂದ ಒಂದು ಕ್ರೋಮೋಸೋಮ್ ಬರುತ್ತೆ ಅಥವಾ ಒಂದು ಅಂಶ ಬರುತ್ತೆ. ಅದರಿಂದಾಗಿ ಮಗುವ ಜನನ ಆಗ್ತದೆ. ಸೊ ಆ ಕ್ರೋಮೋಸೋಮ್ ನಲ್ಲಿ ಯಾವ್ದಾದ್ರು ಡಿಫೆಕ್ಟ್ ಇತ್ತು ಅಂದ್ರೆ, ಈ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಡಿಫೆಕ್ಟ್ ಇತ್ತು ಅಂದ್ರೆ ಮಕ್ಕಳಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಎರಡು ರೀತಿ ಇರುತ್ತೆ. ಆಟೋಸೋಮಲ್ ಡಾಮಿನೆಂಟ್ ಅಂತ ಒಂದಿದೆ, ಮತ್ತೆ ಆಟೋಸೋಮಲ್ ರಿಸೆಸಿವ್ ಅಂತ ಇರುತ್ತೆ. ಆಟೋಸೋಮಲ್ ರಿಸೆಸಿವ್ ಕಿಡ್ನಿ ಕಾಯಿಲೆ ಏನಿದೆ, ಇದು ತುಂಬಾ ವಿಪರೀತವಾದ, ಅಂದ್ರೆ ಸಾಕಷ್ಟು ಜನ ಆಟೋಸೋಮಲ್ ರಿಸೆಸಿವ್ ಕಿಡ್ನಿ ಡಿಸೀಸ್ ಇರುವವರು ಮಕ್ಕಳ ವಯಸ್ಸಿನಲ್ಲೇ 10 ವರ್ಷಗಳಿಂದ ಕಡಿಮೆ ಇದ್ದಾಗಲೇ ಎಕ್ಸ್ಪೈರ್ ಆಗೋಗ್ತಾರೆ. ನೆಕ್ಸ್ಟ್ ವೇರಿಯಂಟ್ ಅಂತಂದ್ರೆ ಆಟೋಸೋಮಲ್ ಡಾಮಿನೆಂಟ್ ಕಿಡ್ನಿ ಡಿಸೀಸ್. ಇದು ನಾವು ತುಂಬಾ ಸಾಮಾನ್ಯವಾಗಿ ನೋಡ್ತಾ ಇದೀವಿ, ಬಹಳಷ್ಟು ಜನದಲ್ಲಿ ನೋಡ್ತಾ ಇದೀವಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಬಹಳಷ್ಟು ಜನ ಈಗ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಸಾಕಷ್ಟು ಜನ ಗರ್ಭವತಿ ಇದ್ದಾಗಲೇ ಕೂಡ ತಾಯಿ ಅಂದ್ರೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ತಾರೆ. ಆವಾಗಲೇ ಸಾಕಷ್ಟು ಜನಕ್ಕೆ ಇದು ಸ್ಕ್ಯಾನಿಂಗ್ ನಲ್ಲಿ ಗೊತ್ತಾಗುತ್ತೆ. ಮೈಲ್ಡ್ ಡಿಸೀಸ್ ಇದ್ದಾಗ ಮಗು ಜನನ ಆಗುತ್ತೆ, ಅದ ನಂತರ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಸ್ಟೇಜ್ ನಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ಅಥವಾ ಮಗುಗೆ ಬೆಳವಣಿಗೆ ಸರಿಗೆ ಆಗದೆ ಇದ್ದಾಗ ಕಿಡ್ನಿ ತೊಂದರೆ ಇದೆ ಅನ್ನೋದು ಗೊತ್ತಾಗುತ್ತೆ. ಅವಾಗ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅನ್ನೋದು ನೋಡ್ಬೋದು. ಸೊ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಬಂತು ಅಂದ್ರೆ ನಾವೇನ್ ಮಾಡ್ಬೇಕು? ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅನ್ನೋದು ಆನುವಂಶಿಕ ಕಿಡ್ನಿ ಕಾಯಿಲೆ ಆಗಿರೋದ್ರಿಂದ ಅದು ನಮ್ಮ ಜೀವನದ ಜೊತೆ ಹಾಗೆ ಉಳ್ಕೊಂಡ್ ಬಿಡುತ್ತೆ. ಅದ್ರ ಜೊತೆ ನಾವು ಜೀವನ ಮಾಡ್ಬೇಕಾಗತ್ತೆ. ಸೊ ಈ ತರ ಇದ್ದಾಗ, ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಇದ್ದಾಗ ನಾವು ಕೆಲವು ಕಿಡ್ನಿ ಸಂಬಂಧಪಟ್ಟ ಅಂಶಗಳನ್ನ ನಾವು ಜ್ಞಾಪಕ. ಉದಾಹರಣೆಗೆ ಸಕ್ಕರೆ ಕಾಯಿಲೆ ಹಾಗೂ BP ಕಾಯಿಲೆ ಕಂಟ್ರೋಲ್. ಇದರಲ್ಲಿ BP ಕಾಯಿಲೆ ಬರುವಂತವ್ರು ಬಹಳ ಜನಕ್ಕಿರುತ್ತೆ. ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಇದ್ದಾಗ BP ಕಾಯಿಲೆ ತುಂಬಾ ಜಲ್ದಿ ಬರುತ್ತೆ. ಅವರು BP ನ ನಿಯಂತ್ರಣ ಇಟ್ಕೊಳ್ಳೋದ್ರಿಂದ ಈ ಕಾಯಿಲೆ ಉಲ್ಬಣ ಆಗಿ ಜಾಸ್ತಿ ಆಗೋದನ್ನ ನಾವು ಅವಾಯ್ಡ್ ಮಾಡ್ಬೋದು. ಹಾಗೆ ಹೆಚ್ಚು ನೀರು ಕುಡಿಯೋದ್ರಿಂದ ಕಿಡ್ನಿಗೆ ಆಗುವಂತ ಒಂದು ಸೋಂಕು ಅಥವಾ ಕಿಡ್ನಿಗೆ ಬರುವಂತ ಒಂದು ಸ್ಟೋನ್ ಡಿಸೀಸ್ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ಕೂಡ ಕಿಡ್ನಿ ಕಾಯಿಲೆ ನಾವು ಕಾಪಾಡ್ಕೊಳ್ಬಹುದು. ಉತ್ತಮ ಜೀವನ ಶೈಲಿ ಮಾಡಬೇಕು. ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಇರುವವರು ಉತ್ತಮ ಜೀವನ ಶೈಲಿ ಮಾಡಬೇಕು. ವಾಕಿಂಗ್ ಇರಬೇಕು, ಎಕ್ಸರ್ಸೈಸ್ ಇರಬೇಕು. ತಮ್ಮ ಆಹಾರದಲ್ಲಿ ಉಪ್ಪಿನಾಂಶವನ್ನು ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ನಾವು ಸೇವಿಸಬೇಕಾಗುತ್ತೆ. ಇದೆಲ್ಲ ನಾವು ಕಿಡ್ನಿ ಡಿಸೀಸ್ ಬಂದ ಮೇಲೆ ಮಾಡುವಂತ ಒಂದು ಕ್ರಮಗಳು. ಒಂದೊಂದ್ಸಾರಿ ಈ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಏನಿರುತ್ತೆ, ಆ ಸಿಸ್ಟ್ಗಳಲ್ಲಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಪದೇ ಪದೇ ಇನ್ಫೆಕ್ಷನ್ ಅಂದ್ರೆ ಹೊಟ್ಟೆ ನೋವು ಬರುವಂಥದ್ದು, ಯೂರಿನ್ ಮಾಡ್ಬೇಕಾದ್ರೆ ರಕ್ತ ಹೋಗುವಂಥದ್ದು, ಚಳಿ ಜ್ವರ ಬರುವಂಥದ್ದು, ಇದೆಲ್ಲ ಸಿಸ್ಟ್ ಇನ್ಫೆಕ್ಷನ್ ನ ಒಂದು ಲಕ್ಷಣ ಇರುತ್ತೆ. ಈ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಥವಾ ಆಟೋಸೋಮಲ್ ಡಾಮಿನೆಂಟ್ ಕಿಡ್ನಿ ಡಿಸೀಸ್ ಅಂತ ಏನ್ ಹೇಳ್ತೇವೆ, ಇದು ಕಿಡ್ನಿನಲ್ಲಿ ನೀರಿನ ಗುಳ್ಳೆ ಅಲ್ಲದೆ ಲಿವರ್ ಅಲ್ಲಿ ಕೂಡ ಇರ್ಬೋದು. ಸೊ ಲಿವರ್ ಅಲ್ಲಿ ಕೂಡ ಅದಕ್ಕೆ ತೊಂದರೆ ಬಂದು ಜಾಂಡಿಸ್ ಬರುವಂತ ಒಂದು ಸಾಧ್ಯತೆ ಕೂಡ ಇರುತ್ತೆ. ಅದಲ್ಲದೆ ಹಾರ್ಟ್ ನಲ್ಲಿ ಕೂಡ, ಬ್ರೈನ್ ನಲ್ಲಿ ಕೂಡ ಕೆಲವು ದುಷ್ಪರಿಣಾಮಗಳು ನಾವು ಅಡಲ್ಟ್ ಪಾಲಿಸಿಸ್ಟಿಕ್ ಡಿಸೀಸ್ ನಲ್ಲಿ ನೋಡ್ತೇವೆ. ಸೊ ಇದೆಲ್ಲ ಒಂದು ಅಡಲ್ಟ್ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ನ ಒಂದು ರೋಗ ಲಕ್ಷಣಗಳು. ಒಂದು ವೇಳೆ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ತೊಂದರೆ ಜಾಸ್ತಿ ಆಯ್ತು ಅಂದ್ರೆ ತಮಗೆ ಡಯಾಲಿಸಿಸ್ ಸ್ಟೇಜ್ ಕೂಡ ಬರ್ಬೋದು, ಅಥವಾ ಮುಂದೆ ನೀವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಕೂಡ ಮಾಡುವ ಒಂದು ಅವಕಾಶ ಇರುತ್ತೆ. ಸೊ ಇದೆಲ್ಲ ಒಂದು ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ನ ಒಂದು ರೋಗ ಲಕ್ಷಣಗಳು ಹಾಗೂ ಚಿಕಿತ್ಸೆ. ಇವತ್ತಿನ ದಿನಗಳಲ್ಲಿ ಇದಕ್ಕೆ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಕೂಡ ಬಂದಿದೆ. ಸಾಕಷ್ಟು ಮಾಲಿಕ್ಯೂಲ್ಸ್
ಪಾಲಿಸಿಸ್ಟಿಕ್ ಡಿಸೀಸ್ಗೆ ಹೊಸದಾಗಿ ಕಂಡುಹಿಡಿದಿದ್ದಾರೆ, ಅದನ್ನೆಲ್ಲ ನಾವು ಪೇಷಂಟ್ಸ್ಗೆ ಕೊಡ್ತಾ ಇದ್ದೇವೆ. ಅದರಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಸೂಕ್ತ ಕ್ರಮಗಳನ್ನ ಕೈಕೊಂಡು ನಿಮ್ಮ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ನ ನೀವು ನಿಯಂತ್ರಣ ಮಾಡ್ಬೋದು. ಸೊ ಈ ಒಂದು ವಿಡಿಯೋನ ಪಂಚ್ಲೈನ್ ಏನಂತಂದ್ರೆ, ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಇದು ಅನುವಂಶಿಕ ಕಿಡ್ನಿ ಕಾಯಿಲೆ. ಇದು ಬರದಂತೆ ನೋಡ್ಕೊಳ್ಬೇಕು ಅಂತಂದ್ರೆ ನಿಮ್ಮ ವಿವಾಹದಲ್ಲಿ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಫ್ಯಾಮಿಲಿ ಹಿಸ್ಟ್ರಿ ಇರೋರು, ಅಂದ್ರೆ ರಿಲೇಟಿವ್ಸ್ ನಲ್ಲಿ ಮದುವೆ ಮಾಡ್ಕೊಳ್ಬಾರ್ದು. ಈಗ ನಾವು ಕನ್ಸಾಂಗ್ವಿಟಿ ಮ್ಯಾರೇಜ್ ಅಂತ ಕರಿತೀವಿ, ಅಂದ್ರೆ ನಮ್ಮ ರಿಲೇಶನ್ಶಿಪ್ ನಲ್ಲಿ ಸಾಕಷ್ಟು ಜನ ಮದುವೆ ಮಾಡ್ಕೊಳ್ತಾರೆ. ಮಾವನ ಮಗಳು ಅಥವಾ ಸೋದರ ಮಾವನ ಮಗಳು ಅಥವಾ ರಿಲೇಷನ್ ಅಲ್ಲಿ ಮದುವೆ ಮಾಡ್ಕೊಳ್ಳೋದನ್ನ ಅವಾಯ್ಡ್ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ಪೀಳಿಗೆಗೆ ಈ ಒಂದು ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಆ ಒಂದು ಜೀನ್ ಟ್ರಾನ್ಸ್ಮಿಷನ್ ನಾವು ತಡೆಗಟ್ಕೊಳ್ಬಹುದು. ಧನ್ಯವಾದಗಳು.